ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಜಾಗೃತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗುರುದತ್ತ, ಟ್ರೆಡಿಷನಲ್ ರೇಖಿ ಪ್ರಾಕ್ಟೀಷನರ್ ಹಾಗೂ ವಾಸ್ತು ಕನ್ಸಲ್ಟೆಂಟ್. ನಿಮ್ಮ ಜೊತೆಗೆ ಇವತ್ತು ಒಂದು ವಿಶೇಷವಾದ ಒಂದು ತಂತ್ರ ಪರಿಹಾರ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಷ್ಟೋ ಜನಕ್ಕೆ ಅನ್ಸುತ್ತೆ ನಾನು ಒಬ್ಬನೇ ಇದ್ದೀನಿ, ನನ್ನ ಜೊತೆಗೆ ಯಾರು ಇಲ್ಲ, ನಾನು ಯಾವುದಕ್ಕೂ ಕೆಲ್ಸಕ್ಕೆ ಬರ್ದೇ ಇರೋನು, ಯಾರು ನನಗೆ ಪ್ರೀತಿ ತೋರಿಸಲ್ಲ ಅನ್ನೋ ಒಂದು ಬೇಡದೇ ಇರುವಂತ ಭಾವನೆಗಳೆಲ್ಲ ಕೆಲವರು ಮನಸ್ಸಲ್ಲಿ ತುಂಬಿಕೊಂಡಿರುತ್ತೆ. ಈ ಭಾವನೆಗಳಿಂದ ಹೊರಬಂದು ಅವರು ಒಂದು ಪ್ರೀತಿಯನ್ನ ಪಡಿಬೇಕು. ಎಲ್ಲರಿಂದ ಪ್ರೀತಿಯನ್ನ ಪಡಿಬೇಕು? ಅವರಿಗೆ ಅವರ ಜೀವನಕ್ಕೆ ಅಂತ ಒಂದು ಜೀವ ಹುಟ್ಟಿರುತ್ತೆ, ಆ ಒಂದು ಪ್ರೀತಿಯನ್ನ ಕೂಡ ಅವರು ಪಡಿಬೇಕು ಅನ್ನೋ ಒಂದು ವಿಶೇಷವಾದ ಉದ್ದೇಶವನ್ನ ಇಟ್ಕೊಂಡು, ಸೊ ಅವರಿಗೆ ಯಾವ ಒಂದು ತಂತ್ರ ಪರಿಹಾರವನ್ನು ಮಾಡ್ಕೊಂಡ್ರೆ, ಯಾವ ಒಂದು ಪರಿಹಾರ ಮಾಡಿದ್ರೆ ಅವರಿಗೆ ಲವ್ ಸಿಗುತ್ತೆ, ಅವರಿಗೆ ಪ್ರೀತಿ ಸಿಗುತ್ತೆ, ಪ್ರೇಮ ಆಕರ್ಷಣೆ ಆಗುತ್ತೆ. ಇಲ್ಲೇನಾಗತ್ತೆ ಅಂದ್ರೆ, ನಾವ್ ಯಾವಾಗ ಕೊರಲಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅವಾಗ ನಮ್ಗೆ ಚಕ್ರಗಳು ಬ್ಲಾಕ್ ಆಗ್ತವೆ, ಮತ್ತೆ ನಮ್ಮ ಆರ ಇಂಪ್ಯೂರ್ ಆಗ್ತಾ ಹೋಗುತ್ತೆ. ಸೊ ಈ ಆರವನ್ನ ನಾವು ಪ್ಯೂರಿಫಿಕೇಶನ್ ಮಾಡ್ತಾ ಹೋಗ್ಬೇಕು, ಜೊತೆಗೆ ನಮ್ಗೆ ಚಕ್ರಗಳನ್ನ ವಿಶೇಷವಾಗಿ ನಾವು ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಈ ಒಂದು ತಂತ್ರಕ್ಕೆ ವಿಶೇಷವಾಗಿ ಸ್ವಾದಿಷ್ಠಾನ ಮತ್ತು ಹೃದಯ ಚಕ್ರ, ಅನಾಹತ ಚಕ್ರವನ್ನ ನಾವು ಬಳಸಬೇಕಾಗುತ್ತೆ. ಸೊ ಇಲ್ಲಿ ನಾವು ಯಾವಾಗ ಕ್ಲಿನ್ಸ್ ಮಾಡ್ತೀವಿ, ಇಲ್ಲಿ ಯಾವಾಗ ನಾವು ಹೀಲಿಂಗ್ ಮಾಡ್ತೀವಿ, ಆವಾಗ ನಮ್ಗೆ ಖಂಡಿತವಾಗ್ಲೂ ಪ್ರೀತಿಯ ಒಂದು ಅನುಭವ ಆಗುತ್ತೆ. ನಮ್ಮ ಸುತ್ತಲೂ ಪ್ರೀತಿ ಇದೆ, ನಮ್ಮ ಸುತ್ತಲೂ ನಮ್ಮ ಜನರು, ನಮ್ಮ ಸುತ್ತಲೂ ಇರುವಂತ ಜನರು ನಮ್ಮನ್ನ ಪ್ರೀತಿಸ್ತಾ ಇರೋ ಅನ್ನೋ ಒಂದು ಫೀಲಿಂಗ್ ನಮ್ಗೆ ಬರುತ್ತೆ. ಮತ್ತೆ ನಾವು ಹಾಗೇನೆ ಎಲ್ಲರೊಟ್ಟಿಗೆ ನಡ್ಕೊಂತೀವಿ. ಯಾವುದೇ ರೀತಿಯಾದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ಲಿ, ಮಿಸ್ಕನ್ಸೆಪ್ಷನ್ಸ್ ಆಗ್ಲಿ ಆಗೋದಿಲ್ಲ, ಸಂಬಂಧಗಳು ಗಟ್ಟಿಯಾಗಿ ಉಳಿತವೆ. ಸೊ ಹಾಗಾಗಿ ಈ ಒಂದು ತಂತ್ರವನ್ನ ಮಾಡಿ ನೋಡಿ. ಯಾರಿಗೆ ಈ ರೀತಿಯಾದ ಬಾಧೆಗಳಿರ್ತವೆ, ನನ್ನ ಯಾರು ಇಷ್ಟಪಡೋದಿಲ್ಲ, ನಾನು ಯಾರಿಗೋಸ್ಕರ ಬದುಕಿರ್ಬೇಕು, ನಾನು ಇರೋದೇ ವೇಸ್ಟ್ ಅನ್ನೋ ಒಂದು ಭಾವನೆಗಳು ಯಾರಿರುತ್ತೆ, ಅವರೆಲ್ಲ ಈ ಒಂದು ವಿಶೇಷವಾದ ತಂತ್ರವನ್ನ ಮಾಡಿ. ನಾನು ಮೊದಲೇ ಹೇಳಿದಂಗೆ ಇದು ಪ್ರೀತಿಯ ತಂತ್ರ, ಪ್ರೇಮದ ತಂತ್ರ. ಅಂದ್ರೆ ಯಾವುದೋ ಒಂದು ಬಲವಂತವಾಗಿ ಒಂದು ಹುಡುಗನೋ, ಒಂದು ಹುಡುಗಿನೋ, ಒಂದು ಸಂಬಂಧವನ್ನು ನಾವು ಕಟ್ಕೊಳ್ಳಕ್ಕೆ ಉಪಯೋಗಿಸೋದಂತಲ್ಲ. ಇದು ನಮ್ಮ ಆರ ಮತ್ತೆ ನಮ್ಮ ಚಕ್ರಗಳನ್ನ ಪ್ಯೂರಿಫಿಕೇಶನ್ ಮಾಡ್ಕೊಂಡು, ನಮ್ಮ ಒಂದು ಸ್ವಭಾವವನ್ನ ನಾವು ಬದಲಾಯಿಸಿಕೊಂಡು, ನಮ್ಮ ವೈಬ್ರೇಷನ್ಸ್ ನಾವು ಚೇಂಜ್ ಮಾಡ್ಕೊಂಡು, ಇರೋ ನಮ್ಮ ಸುತ್ತಮುತ್ತ ಇರೋ ಜನಗಳೇ ನಮ್ಗೆ ಪ್ರೀತಿ ಕೊಡೋ ಹಾಗೆ ನಾವು ಮಾಡ್ಕೊಳ್ಳುವಂಥದ್ದು ಈ ಒಂದು ವಿಶೇಷವಾದ ತಂತ್ರ. ಹಾಗಾಗಿ ಇಲ್ಲಿ ಮೊದಲು ಮಾಡ್ಬೇಕಾಗಿರೋದು, ಎದ್ದ ತಕ್ಷಣ ನಮ್ಮ ಆರ ಕ್ಲಿನ್ಸ್ ಮಾಡ್ಕೊಳ್ಳೋದು. ಆರ ಕ್ಲಿನ್ಸ್ ಮಾಡ್ಕೊಳಕ್ಕೆ ಏನ್ ಮಾಡ್ತೀರಾ, ಎಷ್ಟೋ ಜನಕ್ಕೆ ತಂತ್ರ ಮಾಡ್ಕೊಳಕ್ ಬರುತ್ತೆ, ಕೆಲವರಿಗೆ ಮಂತ್ರ ಹೇಳಿಕ್ ಬರುತ್ತೆ. ಇಲ್ಲಿ ನಾನು ಒಂದು ಮಂತ್ರವನ್ನ ಕೊಡ್ತಾ ಇದೀನಿ. ಬಹಳ ಸಿಂಪಲ್ ಆಗಿದೆ. ಓಂ ಹ್ರೀಂ ನಮಃ ಅನ್ನೋ ಒಂದು ಮಂತ್ರವನ್ನ ಕೊಡ್ತಾ ಇದೀನಿ. ಓಂ ಹ್ರೀಂ ನಮಃ ಅನ್ನೋ ಒಂದು ಮಂತ್ರವನ್ನ ಒಂದು 21 ಬಾರಿ ನೀವು ಜಪ ಮಾಡೋದ್ರಿಂದ ನಿಮ್ಮ ಆರಾ ಕ್ಲಿನ್ಸ್ ಆಗುತ್ತೆ. ಇದಾದ ನಂತರ ನೀವೇನ್ ಮಾಡ್ಬೇಕು ಅಂದ್ರೆ, ಒಂದು ಮುದ್ರೆಯನ್ನ ನೀವು ಮಾಡ್ಕೊಬೇಕಾಗತ್ತೆ. ಮುದ್ರೆಯನ್ನ ನಾನು ಈ ಹೃದಯ ಮುದ್ರೆ, ಯಾಕೆಂದ್ರೆ ಹೃದಯಕ್ಕೆ ಸಂಬಂಧಪಟ್ಟ ವಿಷಯ ಆಗಿರೋದ್ರಿಂದ ಹೃದಯ ಮುದ್ರೆಯನ್ನ ನಾನು ಇದರಲ್ಲೂ ಹೇಳ್ತಾ ಇದ್ದೀನಿ. ಸೊ ಈ ಹೃದಯ ಮುದ್ರೆಯನ್ನ ನೀವು ಒಂದು 1/4 ಗಂಟೆ ಹಿಡ್ಕೊಂಡು ಕೂತ್ಕೊಬೇಕಾಗುತ್ತೆ. ಈ 1/4 ಗಂಟೆ ಈ ಮುದ್ರೆನ ಹಿಡ್ಕೊಂಡು ಕೂತ್ಕೊಬೇಕಾದ್ರೆ ಥಂಬ್ ಫಿಂಗರ್ ಮತ್ತೆ ಮಿಡಲ್ ಫಿಂಗರ್ ಎರಡನ್ನೂ ಹೀಗೆ ಟಿಪ್ ನ ಟಚ್ ಮಾಡ್ಕೊಂಡು ಕೂತ್ಕೊಳ್ಳೋದು ಒಂದು 15 ಮಿನಿಟ್ಸ್. ಇದನ್ ಮಾಡ್ಬೇಕಾದ್ರೆ ಇದ್ರ ಜೊತೆಗೆ ನೀವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ಕಣ್ಣು ಮುಚ್ಕೊಂಡು ವಿಜುವಲೈಸೇಷನ್ ಮಾಡ್ಬೇಕು. ನಿಮ್ಮ ಸುತ್ತಲೂ ಒಂದು ಗುಲಾಬಿ ಬಣ್ಣದ ಬೆಳಕು ಹರಿತಾ ಇದೆ. ಈ ಬೆಳಕು ಏನ್ ಹರಿತಾ ಇದೆ, ನಿಮ್ಮ ಹಾರ್ಟ್ಗೆ ಲವ್ ಎನರ್ಜಿನ ಫಿಲ್ ಮಾಡ್ತಾ ಇದೆ, ನಿಮ್ಮ ಆರಾದಲ್ಲಿ ಲವ್ ಎನರ್ಜಿನ ಫಿಲ್ ಮಾಡ್ತಾ ಇದೆ. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಲವ್ ಅಟ್ರಾಕ್ಷನ್ ಆಗುವಂಥದ್ದು ಸಾಧ್ಯತೆ ಜಾಸ್ತಿ ಇರುತ್ತೆ. ಇದ್ರ ಜೊತೆಗೆ ಇನ್ನೊಂದು ವಿಶೇಷವಾದ ಟೆಕ್ನಿಕ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ರೋಸ್ ಕ್ವಾರ್ಟ್ಸ್ ನಲ್ಲಿ ಗಣಪತಿ ವಿಗ್ರಹ, ಅಥವಾ ಗಣಪತಿ ವಿಗ್ರಹ ಸಿಗಲಿಲ್ಲ, ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್ ಅಂತ ಬರುತ್ತೆ. ಸೊ ಇದರಲ್ಲಿ ಇದು ವಿಶೇಷವಾಗಿ ರೋಸ್ ಕ್ವಾರ್ಟ್ಸ್ ಬಂದ್ಬಿಟ್ಟು ಲವ್ ಎನರ್ಜಿನ ಎನ್ಹಾನ್ಸ್ ಮಾಡುವಂಥದ್ದು ಒಂದು ವಿಶೇಷವಾದ ಕ್ರಿಸ್ಟಲ್. ಯಾರಿಗೆ ಮನಸ್ಸಿನಲ್ಲಿ ಡಿಪ್ರೆಷನ್ ಹೋಗಿರ್ತಾರೆ, ಯಾರ ಹಾರ್ಟ್ ತುಂಬಾ ವೀಕ್ ಇರುತ್ತೆ, ಅಂದ್ರೆ ಮಾನಸಿಕವಾಗಿ ಯಾರು ತುಂಬಾ ಕುಗ್ಗಿರ್ತಾರೆ, ಅವರು ರೋಸ್ ಕ್ವಾರ್ಟ್ಸ್ ನ ಬ್ರೇಸ್ಲೆಟ್ ಆಗಿರ್ಬೋದು, ಅದು ಟಂಬಲ್ ಆಗಿರ್ಬೋದು, ಅವ್ರ ಜೊತೆ ಸದಾ ಇಟ್ಕೊಳ್ಳೋದ್ರಿಂದ ಖಂಡಿತವಾಗಿ ಅವರಿಗೆ ಲವ್ ಎನರ್ಜಿ ಜಾಸ್ತಿ ಆಗುತ್ತೆ ಅಂತ. ಸೊ ಹಾಗಾಗಿ ಇಲ್ಲಿ ರೋಸ್ ಕ್ವಾರ್ಟ್ಸ್ ಸಜೆಸ್ಟ್ ಮಾಡ್ತಾ ಇದ್ದೀನಿ. ರೋಸ್ ಕ್ವಾರ್ಟ್ಸ್ ಗಣಪತಿ ಅಥವಾ ರೋಸ್ ಕ್ವಾರ್ಟ್ಸ್ ಒಂದು ಟಂಬಲ್ ಸ್ಟೋನ್ ನೀವು ನಿಮ್ಮ ಕೈಯಲ್ಲಿ ಅಂಗೈಯಲ್ಲಿ ಇಟ್ಕೊಂಡು ನಿಮ್ಮ ಹೃದಯದ ಹತ್ರ ಇಟ್ಕೊಂಡು ವಿಜುವಲೈಸ್ ಮಾಡಿ. ನಾನು ಹೇಳಿ ವಿಜುವಲೈಸ್ ಮಾಡ್ಕೊಳ್ಳಿ. ಫಸ್ಟ್ ಗುಲಾಬಿ ಎಲ್ಲ ಆಯ್ತು, ಎಲ್ಲ ವಿಜುವಲೈಸ್ ಮಾಡ್ಕೊಂಡ್ರೆ ಅದಾದ ಮೇಲೆ ನೀವು ಯಾವಾಗ ಈ ಟಂಬಲ್ ನಿಮ್ಮ ಹೃದಯದ ಹತ್ರ ಇಟ್ಕೊಂತೀರ, ಅವಾಗ ಹೇಳಿ, ನೀವು ನಾನು ಪ್ರೀತಿಯನ್ನು ಕಳಿಸುತ್ತಿದ್ದೇನೆ, ನಾನು ಪ್ರೀತಿಯನ್ನು ಸ್ವೀಕರಿಸುತ್ತೇನೆ. ಇದನ್ನ ನಿಮ್ಮ ಮನಸ್ಸಿನಲ್ಲಿ ಒಂದು ದೃಢ ಸಂಕಲ್ಪ, ನಿಮ್ಮ ಮನಸ್ಸಿಗೆ ಎಷ್ಟು ಹೊತ್ತು ಮಾಡಿದ್ರೆ ಸಮಾಧಾನ ಆಗುತ್ತೆ, ಅಷ್ಟು ಹೊತ್ತು ನೀವು ಆ ರೀತಿಯ ಒಂದು ಅಫರ್ಮೇಷನ್ಸ್ ನ ಹೇಳ್ತಾರೆ. ಕೈನಲ್ಲಿ ಕಲ್ಲು ಹಿಂಗಿಟ್ಕೊಂಡು, ಹಾರ್ಟ್ ಹತ್ರ ಇಟ್ಕೊಂಡು, ಈ ಒಂದು ಎನರ್ಜಿ ಏನ್ ಮಾಡುತ್ತೆ ಅಂದ್ರೆ, ನಿಮ್ಗೆ ಖಂಡಿತವಾಗ್ಲೂ ನಿಮ್ಮ ಹಾರ್ಟ್ ಚಕ್ರನ ಬ್ಯಾಲೆನ್ಸ್ ಮಾಡುತ್ತೆ. ಅಲ್ಲಿ ಯಾವುದೇ ರೀತಿಯಾದ ಆತಂಕ, ಮನಸ್ಸಿಗೆ ಬೇಜಾರು ಯಾವುದನ್ನು ಉಳಿಸಿದಿರ ನಿಮ್ಗೆ ಒಂದು ಒಳ್ಳೆ ಅದ್ಭುತ ಶಕ್ತಿ, ಪ್ರೀತಿಯ ಶಕ್ತಿಯನ್ನು ನಿಮ್ಮ ಹತ್ರ ತಂದು ಕೊಡುತ್ತೆ ಅಂತ ಹೇಳ್ತಾ, ಇದೇ ರೀತಿಯಾದ ತಂತ್ರ ಮತ್ತೆ ರೇಖೆಯ ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಸರ್ವೇ ಜನ ಸುಖಿನೋ ಭವಂತು. ಹರೇ ರಾಮ.